ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅನು. ಹಾಗೆಯೇ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ, ಖಾಲಿಯಾಗಿರುವಂತಹ ಆಯಿಲ್ ಕ್ಯಾನ್ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅದರಿಂದ ತುಂಬಾ ಉಪಯೋಗ ಇದೆ. ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಆಯಿಲ್ ಕ್ಯಾನನ್ನು ಏನು ಮಾಡಬೇಕು, ಯಾವ ರೀತಿ ಬಳಸಬೇಕು ಅಂತ ಹೇಳಿ ತುಂಬ ವಿಡಿಯೋಸ್ ಮಾಡಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ. ನೋಡಿ, ಈ ರೀತಿ ಆಯಿಲ್ ಕ್ಯಾನನ್ನು ನೀವೇನಾದರೂ ಖಾಲಿಯಾಗಿದ್ದರೆ ಅದನ್ನು ಖಾಲಿ ಆದಮೇಲೆ ಒಳಗಡೆ ಫುಲ್ ಅದನ್ನು ಬಿಸಿನೀರು ಹಾಕಿ ಸ್ವಲ್ಪ ತೊಳ್ಕೊಂಡ್ಬಿಡಿ. ನಂತರ ನಾನು ಎಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಅಲ್ಲಿ ನೀವು ಕೂಡ ಹೀಗೆ ಈಸಿಯಾಗಿ, ತುಂಬ ಕಷ್ಟ ಪಡಬೇಕಾಗೇ ಇಲ್ಲ. ಕೇವಲ ಒಂದು 5-6 ನಿಮಿಷದ ಒಳಗಡೆ ಈ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ರೆಡಿ ಮಾಡಿಬಿಡಬಹುದು. ನೋಡಿ, ಹೀಗೆ ನಾನು ನೋಡಿ ಎಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ, ಅಲ್ಲಿ ನೀವು ಇದನ್ನು ಹೀಗೆ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪೆನ್ಸಿಲ್ ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಿಮಗೇನಾದರೂ ಈ ಚಾಕುವಿಂದ ಕಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಚಾಕುನ ಬಿಸಿ ಮಾಡಿಬಿಟ್ಟು ನೀವು ನಂತರ ಇದನ್ನು ಕಟ್ ಮಾಡಿ, ಆಗ ಬೇಗನೆ ಕಟ್ ಆಗುತ್ತೆ. ನೋಡಿ, ಹೀಗೆ ನಾನು ಎಲ್ಲಿ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ ನಾನು ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನಾನು ಈ ಥರ ಕಟ್ ಮಾಡಿದ್ದೀನಿ. ಇವಾಗ ಈ ಥರ ಕಟ್ ಮಾಡಾದಮೇಲೆ ನೀವೇನು ಮಾಡಬೇಕು ಅಂದರೆ, ನಾನು ಹ್ಯಾಂಡಲ್ ಹತ್ತಿರ ಇನ್ನೊಂದು ಸ್ವಲ್ಪ ನಿಮಗೆ ಮಾರ್ಕ್ ಮಾಡಿದ್ದೆ ಅಲ್ವಾ ಫಸ್ಟು, ಅಲ್ಲಿ ಕೂಡ ನಾವು ಹೀಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಇದನ್ನು ಕೂಡ ನೀಟಾಗಿ ಹೀಗೆ ಹ್ಯಾಂಡಲ್ ಹತ್ರ ಕೂಡ ಕಟ್ ಮಾಡ್ಕೊಂಡು ಬರಬೇಕು ನೀವು. ನೋಡಿ, ಈಗ ನಾನು ಹ್ಯಾಂಡಲ್ ಹತ್ರ ಕೂಡ ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೇ ಕಟ್ ಮಾಡಿದರೆ ಸಾಕಾಗುತ್ತೆ, ನೀವು ಇನ್ನೇನು ಶ್ರಮ ಹಾಕೋದೇ ಬೇಕಾಗಿಲ್ಲ. ನಂತರ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಪೇಂಟಿಂದ ನಾನು ಡಿಸೈನನ್ನು ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಮಾಡ್ಕೋಬಹುದು. ನಾನು ಸಿಂಪಲ್ಲಾಗಿ ಒಂದು ಫೇಸನ್ನು ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಫಸ್ಟು ನಾನಿಲ್ಲಿ ಕಣ್ಣನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದ ಹಾಗೆ ಡಿಸೈನಲ್ಲಿ ನೀವು ಮಾಡ್ಕೋಬಹುದು. ನೋಡಿ, ನಾನಿಲ್ಲಿ ಸಿಂಪಲ್ಲಾಗಿ ನಾನು ಒಂದು ಫೇಸನ್ನು ಡ್ರಾ ಮಾಡ್ತಾಯಿದ್ದೀನಿ. ನೀವು ಒಳ್ಳೊಳ್ಳೆ ಇಮೋಜಿನ ತೊಗೊಂಡ್ಬಿಟ್ಟು ಡ್ರಾ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಾಲ್ಕನಿ ಇದ್ದರೆ ಅದರ ಡೆಕೋರೇಷನ್ಗೆ ನೀವು ಈ ರೀತಿ ಮಾಡಬಹುದು. ಹಾಗೆಯೇ ಗಾರ್ಡನ್ನಲ್ಲಿ ಕೂಡ ನೀವು ಖಾಲಿಯಾಗಿರುವಂತಹ ಆಯಿಲ್ ಕ್ಯಾನಿಗೆ ನೀವು ಈ ರೀತಿ ಪೇಂಟ್ ಮಾಡಿಬಿಟ್ಟು ಅದರಲ್ಲಿ ಪ್ಲ್ಯಾಂಟ್ಗಳನ್ನು ನೀವು ಬೆಳೆಸಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡಲಿಕ್ಕೆ ರೀಯೂಸ್ ಮಾಡಿದ ಹಾಗೂ ಆಗುತ್ತೆ. ಹಾಗೆಯೇ ನಾವು ಬೇರೆ ಪಾಟ್ ತರೋದು ಕೂಡ ಖರ್ಚು ಉಳಿತಾಯ ಆಗುತ್ತೆ. ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನಿಲ್ಲಿ 2 ಕಣ್ಣನ್ನು ಬರ್ಕೊಂಡ್ಬಿಟ್ಟು ನಂತರ ಇಲ್ಲಿ ನೋಡಿ ಈ ರೀತಿ ಕೆಳಗಡೆ ಲಿಪ್ಸನ್ನು ಡ್ರಾ ಮಾಡಿದ್ದೀನಿ. ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಡ್ರಾ ಮಾಡಬಹುದು. ಬಾಲ್ಕನಿ ಡೆಕೋರೇಷನ್ಗೆ ಅಥವಾ ಗಾರ್ಡನ್ನಿಗೆ ಎಲ್ಲ ನಾವು ತುಂಬ ಹಣ ಖರ್ಚು ಮಾಡಿಬಿಟ್ಟು ಬೇರೆ ಬೇರೆ ರೀತಿಯ ಡೆಕೋರೇಟಿವ್ ಐಟಮ್ಸ್ನ ತರೋ ಬದಲು ನೀವೇ ಮನೆಯಲ್ಲೇ ಆರಾಮಾಗಿ ನೋಡಿ ಈ ರೀತಿ ಖಾಲಿಯಾಗಿರುವಂತಹ ಆಯಿಲ್ ಕ್ಯಾನನ್ನು ಬಳಸಿಬಿಟ್ಟು ನೀವು ಎಷ್ಟು ಚೆನ್ನಾಗಿ ನೀವು ಡೆಕೋರೇಟಿವ್ ಆಗಿ ನೀವು ಇಡಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ವಿಂಡೋಗೆ ಕೂಡ ನೀವು ಈ ರೀತಿ ಮಾಡಿಬಿಟ್ಟು ನೀವು ಅಲ್ಲಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಕೂಡ ಈ ರೀತಿ ಆಯಿಲ್ ಕ್ಯಾನನ್ನು ರೀಯೂಸ್ ಮಾಡಿಬಿಟ್ಟು ವಿಂಡೋದಲ್ಲೇ ಸಿಕ್ಸಿರೋದು. ಅದ್ರ ಒಳಗಡೆ ನಾನು ಮನಿ ಪ್ಲ್ಯಾಂಟನ್ನು ಹಾಕಿದ್ದೀನಿ. ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನು ಇದರಲ್ಲಿ ಹಾಕಬಹುದು. ಬರೀ ಬಾಲ್ಕನಿ ಹಾಗೆ ಗಾರ್ಡನ್ ಡೆಕೋರೇಷನಿಗೆ ಅಷ್ಟೇ ಅಲ್ಲ, ಮನೆ ಒಳಗೂ ಕೂಡ ನೀವು ಈ ರೀತಿ ಪ್ಲ್ಯಾಂಟ್ಗಳನ್ನು ಬೆಳೆಸಲಿಕ್ಕೆ ಈ ರೀತಿ ನೀವು ಕ್ಯಾನನ್ನು ರೀಯೂಸ್ ಮಾಡಬಹುದು. ತುಂಬಾ ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ನೋಡಿ, ನಾನಿಲ್ಲಿ ಮನಿ ಪ್ಲ್ಯಾಂಟನ್ನು ಹಾಕಿಬಿಟ್ಟು ಈ ರೀತಿ ನಾನು
ವಿಂಡೋಗೆ ಹಾಕಿದ್ದೀನಿ. ನೀವು ಮಳೆ ಬಡಿಯೋದು ಬೇಡ, ಏನೂ ಬೇಕಾಗಿಲ್ಲ. ನೋಡಿ ಎಷ್ಟು ಈಸಿಯಾಗಿ ನಾವು ಹ್ಯಾಂಡಲ್ನ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಗ್ರಿಲ್ಲಿಗೆ ಸಿಕ್ಸಿದ್ದೀನಿ. ನೀವು ಕೂಡ ಆ ರೀತಿ ಮಾಡಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಅಲ್ಲಲ್ಲಿ ಕಿಟಕಿಗೆ ನೀವು ಈ ರೀತಿ ಪೇಂಟನ್ನು ಮಾಡಿಬಿಟ್ಟು ಹಾಕಿದರೆ ನೋಡೋಕ್ಕಂತೂ ಸೂಪರಾಗಿ ಕಾಣಿಸುತ್ತೆ. ನೋಡಿ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ, ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.